ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಬನಶಂಕರಿ ಹುಟ್ಟಿದ ಹಬ್ಬರಿ. ನಾಳೆ ಅಮಾವಾಸ್ಯೆ ಅದ. ಅದಕ್ಕೆ ಬನಶಂಕರಿ ಹುಟ್ಟಿದ ಹಬ್ಬ, ಕುಲದೇವರು, ನಮ್ಮ ಕುಲದೇವರು. ಹೀಗಾಗಿ ಒಂಚೂರು ನಾವು ಸ್ಪೆಷಲ್ ಮಾಡಬೇಕಲ್ರಿ. ಯಾಕಂದ್ರೆ ನಮ್ಮ ಹುಟ್ಟಿದ ಹಬ್ಬ, ನಮ್ಮ ಆ್ಯನಿವರ್ಸರಿ ನಮ್ಮದೇ ಏನೇ ಆದರೂ ಕೂಡ ನಾವು ಅಗದಿ ಗ್ರ್ಯಾಂಡಾಗಿ ನಮಗೇನು ಬೇಕು ನಮ್ಮ ಮನಸ್ಸಿಚ್ಛೆ ಅಂತೆ ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ಹಂಗೆ ನಮಗೆಲ್ಲ ಕರುಣಿಸಿದ ದೇವರದು ಹುಟ್ಟಿದ ಹಬ್ಬ ಅಂದ ಕೂಡಲೇ ನಮಗೆ ಏನು ಸಾಧ್ಯನೋ ಅಷ್ಟಾದರೂ ಮಾಡಿ ನೈವೇದ್ಯ, ಆರತಿ ಇವೆಲ್ಲ ಮಾಡಿದ್ರೆ ಮನಸ್ಸಿಗೆ ಆನಂದ. ಅದಕ್ಕೆ ಏನದ, ಈಗ ಒಂದಿಷ್ಟು ಉದ್ದಿನ ಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ ನೆನೆ ಇಟ್ಟಿನ್ರಿ. ಮತ್ತು ಈಗ ಹಿಟ್ಟು, ಹೋಳಿಗೆ ಹಿಟ್ಟು ಕಲಿಸ್ಕೊಳಿಕತ್ತೀನಿ. ಒಂದು ವಾಟಗಾದಷ್ಟು ಹೂರಣಕ್ಕೆ ಹಾಕೀನ್ರಿ. ಒಂದು 2 ಕಡುಬ, ಒಂದು 4-5 ಹೋಳಿಗೆ, ಇಷ್ಟು ಮಾಡಿ ಪೂರಿ ಇವೆಲ್ಲ ಮಾಡಿ ನೈವೇದ್ಯ ಮಾಡಿದ್ರಾಯ್ತು ಇವತ್ತ ಅಂತ ತಿಳ್ಕೊಂಡು ಅಡುಗೆ ತಯಾರಿ ನಡೆಸೀನ್ರಿ. ಈಗ ಒಂದು ಸ್ವಲ್ಪ ಕಡ್ಲಿಬೇಳೆ, ಉದ್ದಿನಬೇಳೆ ನೆನೆ ಇಟ್ನಲ್ರಿ. ಇವು ಕೋಸಂಬರಿಗ್ರಿ ಮತ್ತು ಚಟ್ನಿ ಎರಡಕ್ಕೂ ಕೂಡ ಹಾಕ್ತದ್ರಿ. ಅದು ಕೋಸಂಬರಿ ಮತ್ತು ಚಟ್ನಿಗೆ ಕಡ್ಲಿಬೇಳೆ ಮತ್ತು ಉದ್ದಿನಬೇಳೆದು ಹಾಕ್ತದ್ರಿ. ಮತ್ತು ಈಗೇನದ ಹೋಳಿಗೆಗೆ ಹಿಟ್ಟು ನಾದ್ಕೋತೀನಿ ರೀ. ಅದರೊಳಗೆ ಒಂದಿಷ್ಟು 4-5 ಪುರಿ ಮತ್ತು ಕಡುಬು, ಹೋಳಿಗೆ ಇವು 3 ಅಟ್ ಎ ಟೈಮ್ ಇಳಿತಾವ್ರಿ. ಮತ್ತು ಹೋಳಿಗೆ ಹಿಟ್ಟಂತೂ ದರಾಸರಿ ನಿಮಗೆ ಕಲಿಸ್ಬೇಕಾದ್ರೆ ಹೇಳೇ ಇದ್ದೀನಿ. ಆದರೂ ಕೂಡ ಒಂದು ಸ್ವಲ್ಪ ಇವತ್ತು ಕೂಡ ನಾನು ಹೋಳಿಗೆ ಮತ್ತು ಕಡುಬು ಮಾಡ್ಲಿಕ್ಕತ್ತಿದ್ದೀರಿ. ಹೀಗಾಗಿ 1-2 ಕ್ಲಿಪ್ಸ್ ಹಾಕಿರ್ತೀನಿ ರೀ. ಅರಿಶಿನ ಪುಡಿ, ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹೋಳಿಗೆ ಬರಬೇಕಾದ್ರೆ ಹಿಟ್ಟು ಭಾಳ ಇಂಪಾರ್ಟೆಂಟ್, ಅದರ ಜೊತೆಗೆ ಹೂರ್ಣನೂ ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಹಿಟ್ಟು ಮಾತ್ರ ಹೋಳಿಗೆ ಹಿಟ್ಟು ಮತ್ತು ಕಡುಬಿನ ಹಿಟ್ಟು ಅಂದ್ರೆ ಚಪಾತಿ ಹಿಟ್ಟಿನ ಗತಿ ನಾದಿದ್ರೆ ನಡೀತದ್ರಿ. ಅದೇ ಹೋಳಿಗೆ ಹಿಟ್ಟು ನಾದಬೇಕಾದ್ರೆ ಅಷ್ಟು ಗಟ್ಟಿ ಇರಬಾರ್ದು ರೀ. ಕಡುಬಿನ ಹಿಟ್ಟಿಗಿದ್ದಷ್ಟು ಗಟ್ಟಿ ಇರಬಾರ್ದು. ಚೆಂದಾಗಿ ಹದ ಆಗುವಂಗೆ ಎಣ್ಣೆ ಮತ್ತು ನೀರು ಹಾಕಿ ಕಲಿಸ್ಕೋತೀನಿ ರೀ. ಎಣ್ಣೆ ಮಾತ್ರ ಒಂದು 4-5 ಸ್ಪೂನ್ ಬೇಕಾಗ್ತದ್ರಿ. ಅಷ್ಟು ಹಾಕಿ ಚೆಂದಾಗಿ ಕಲಿಸಿ ಒಂದು ಅರ್ಧ ಗಂಟೆವರೆಗೆ ನೆನಿಲಿಕ್ಕೆ ಬಿಡ್ತೀನಿ ರೀ. ಅಲ್ಲಿ ತನಕ ಹೂರ್ಣ ರೆಡಿ ಆಗ್ತದ. ಹೂರ್ಣ ರುಬ್ಕೊಂಡೇವಿ ಅಂತಂದ್ರೆ ಮುಂದೇನದ ಹೋಳಿಗೆ ಕಡುಬು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಇವತ್ತೇನಾಗ್ಯದ ಗೊತ್ತೇನ್ರಿ, ಮುಂಜಾನೆ ನನ್ನ ಮಕ್ಕಳು ಇಬ್ಬರು ಕಾಲೇಜಿಗೆ ಭಾಳ ಲಘು ಹೋದ್ರಿ. ಇಲ್ಲ ಅಂದ್ರೆ ಅವ್ರು ಒಂಚೂರು ನನಗೆ ಎದಕ್ಕರ ಹೆಲ್ಪ್ ಮಾಡ್ತಾರ್ರಿ. ಮಡಿಲಿ ಕೂತಾಗ ನಿಮಗೆಲ್ಲ ಗೊತ್ತೇ ಅದ ರೀ, ಆ ಕಡೆ ಒಂದು ಪಟ ತೊಗೊಳೋಂಗಿರಂಗಿಲ್ಲ. ಅದು ಬೇಕು ಇದು ಬೇಕಂತ ಮ್ಯಾಲಿನವ್ರಿಗೆ ಕಾಟ ಕೊಡ್ತಿರ್ತೀವಿ. ಇವತ್ತು ಅವರಿಬ್ಬರು ಅದರಿಂದ ಪಾರಾಗ್ಬಿಟ್ಟಾರ್ರಿ. ನಮ್ಮ ಮನೆಯವರು ನಾನು ಕುಡೇರಿ, ಖರೆ ನಮ್ಮ ಮನೆಯವ್ರು ಇವತ್ತು ಭಾಳ ಹೆಲ್ಪ್ ಮಾಡ್ಯಾರ್ರಿ ನನಗೆ. ನಿಮಗೆ ಸಾಕಷ್ಟು ಸಾರಿ ನಾ ಹೇಳೀನಿ ರೀ, ಬಜಿ ಮಾಡ್ಬೇಕಾದ್ರೆ ಇಂಥವೆಲ್ಲ ಜಾಸ್ತಿ ನಮ್ಮ ಮನೆಯವರೇ ಮಾಡ್ತಾರಂತ ಹೇಳಿ. ಹೀಗಾಗಿ ಇವತ್ತೇನದ ಅವರು ಕಡುಬು, ಪುರಿ ಮತ್ತು ಬುರ್ಬುರಿ ಅಂದ್ರೆ ಭಜಿ ರೀ, ಅವನೇನದ ಅವರ ಕರೆದ್ರು. ನನಗೆ ಅದೊಂದು ದೊಡ್ಡ ಹೆಲ್ಪ್ ಆತ್ರಿ. ಉಳಿದೆಲ್ಲ ಪಟ ಒಟ್ಟು ಎಲ್ಲಾನೇ ಇಬ್ಬರು ಕುಡಿಸಿ ಮಾಡಿ 8:30 ಪುಣೆ 9 ಅನ್ನೋದಕ್ಕೆ ಎಲ್ಲ ಅಡಿಗೆ ಮುಗಿಸಿ ಆರತಿ ನೈವೇದ್ಯ ಆಗಿತ್ರಿ. ನಮ್ಮ ಮನೆಯವರು ಏನದ 9:15ಕ್ಕೆ ಹೋಗೋರ್ರಿ, ನಾವು 9:15ಗೆ ಹೋಗಕ್ರಿ. ಟೈಮು ಎಲ್ಲಾರ್ದು ಒಂದೊಂದು ಟೈಮ್ ರೀ ನಮ್ಮ ಮನ್ಯಾಗ. ಆದ್ರೆ ಎಲ್ಲಾರ್ಕಿಂತ ಲಾಸ್ಟ್ ಮನಿ ಲಾಕ್ ಮಾಡ್ಕೊಂಡು ಹೋಗೋ ಕೆಲಸ ನಂದಿರ್ತದೆ ರೀ. ಈಗ ನೋಡ್ರಿ, ನಿಮ್ಮ ಜೋಡಿ ಮಾತಾಡ್ಕೋತ ಹೂರ್ಣ ರೆಡಿ ಆಯಿತು. ಹೂರ್ಣ ನೋಡ್ರಿ, ನಮ್ಗೆ ಸ್ವೀಟ್ ಬೇಕಂದ್ರೆ 1 ವಾಟಕ ಕಡ್ಲಿಬೇಳೆಗೆ 1 ವಾಟಕ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೋಬೇಕ್ರಿ. ಮತ್ತು ಮೊದಲು ನಾವು ಕಡ್ಲಿಬೇಳೆ ಏನು ಕುದಿಸ್ಕೋತೀವಿ, ನೀರು ತೆಗಿಬೇಕ್ರಿ. ಇಲ್ಲಾಂದ್ರೆ ಅಳ್ಳಕ್ಕಾಗಿಬಿಡ್ತದೆ. ಅಷ್ಟೂ ನೀರು ಬಸಿಬೇಕ್ರಿ. ಅದೇ ನೀರಿನಿಂದ ಕಟ್ಟಿನ ಸಾರು ಮಾಡೋದ್ರಿ, ಭಾಳ ಟೇಸ್ಟ್ ಆಗ್ತದೆ. ಈಗೇನದ ಈ ಕಡೆ ಬಟಾಟಿನೂ ಕುದಿಸ್ಕೊಂಡೇರಿ. ಬಟಾಟಿ ಏನದ, ಬಟಾಟಿ ಪಲ್ಯ, ರಸಪಲ್ಯ ಆದ್ರೂ ನಡೀತದ್ರಿ. ಆದ್ರೆ ಪೂರಿಗೆ ಎಲ್ಲ ಅಂದ್ರೆ ಇದು ನಾವೇನು ದೋಸೆಕಾಯಿ ಎಲ್ಲ ಮಾಡ್ತೀವಲ್ರಿ, ಅಂಥದ್ದೇ ಪಲ್ಯ ಚಲೋ ಆಗ್ತದೆ ಅಂತ ತಿಳ್ಕೊಂಡು. ಮತ್ತು ಈಸಿನೂ ರೀ, ಇದು ಭಾಳ ಫಾಸ್ಟ್ ಆಗ್ತದೆ. ಈಗಂತೂ ಮತ್ತು ನೈವೇದ್ಯಕ್ಕೆ ಹಬ್ಬ ಹುಣ್ಣಿಮೆ ದಿವಸ ಅಂತೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬರಂಗಿಲ್ರಿ, ಅವನ್ನ ಏನೂ ಆ್ಯಡ್ ಮಾಡಂಗಿಲ್ಲ. ಬರೀ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಬಟಾಟಿ ಪಲ್ಯ ಮಾಡಿರ್ತದ್ರಿ. ಒಗ್ಗರಣೆಗೆ ಒಂದಿಷ್ಟು ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಇಷ್ಟ ಹಾಕುದ್ರಿ. ಈಗ ಅನಕ ಏನದ ಬಟಾಟಿ ಕುದ್ದಾವ, ಅದ್ರ ಮೇಲಿನ ಸಿಪ್ಪಿ ತಕ್ಕೊಂಡು ಬಿಡ್ತೀನಿ ರೀ. ತಣ್ಣೀರು ಹಾಕಿ ತೊಳ್ಕೊಂಡೆ, ಇನ್ನು ಸಿಪ್ಪಿ ತಕ್ಕೊಂಡು ಇನ್ನು ಹೂರ್ಣ ರುಬ್ಬಿಕೊಂಡು ಹೋಳಿಗೆ ರೆಡಿ ಮಾಡಿಬಿಡ್ತೀನಿ ರೀ. ನೋಡ್ರಿ, ಇನ್ನು ಹೋಳಿಗೆ ತಯಾರಿ. ಮತ್ತು ಮೊನ್ನೆ ಹೋಳಿಗೆ ಮಾಡೋ ಹೊತ್ನಾಗ ರೀ ನಾ ಒಂದು ಟ್ರಿಕ್ ಹೇಳಿದ್ದೆ ರೀ.
ಆದರೂ ಅದು ಅಷ್ಟೊಂದು ಅರ್ಥ ಆಗಲಿಲ್ಲ ಅನ್ನಿಸ್ತ ಕೆಲವೊಬ್ಬರಿಗೆ. ಒಂದೆರಡು ಕ್ವಶನ್ಸ್ ಬಂದಿದ್ದು ರೀ. ಮತ್ತು ಅದು ಸುಣ್ಣ ಏನು ಮಾಡ್ಬೇಕಂದ್ರಿ ಅಂಥೇಳಿ ನೋಡ್ರಿ. ಈಗ ಹೂರ್ಣ ಅಥವಾ ಇನ್ನು ಹೂರ್ಣ ಮಾಡೋಕ್ಕಿಂತ ಮೊದಲು ಕಡ್ಲಿಬೇಳೆ ಬೆಲ್ಲ ಭಾಳ ರಾಡಿಯಾಗಿರ್ತದೆ. ಇನ್ನಿದು ಕೆಡ್ತು ಅಂಥೇಳಿ ಅನ್ನೋ ಹೊತ್ನ್ಯಾಗ ಒಂಚೂರು ನಾವು ಎಲಿಗೆ ಹಚ್ಕೋತೀವಲ್ರಿ 2 ಚಿಟಿಕೆ ರೀ ಅಷ್ಟು ಸುಣ್ಣ ಹಾಕಿಬಿಡುದ್ರಿ. ಬಿಸಿ ಇದ್ದಾಗೆ ಹಾಕಿ ಒಂದು 15-20 ನಿಮಿಷ ನೀವು ಬಿಟ್ರಿ ಇಲ್ಲ ಗಟ್ಟಿಯಾಗಿ ಬಿಡ್ತದ್ರಿ. ಅದಕ್ಕೆ ಅದೊಂದು ಟ್ರಿಕ್ ರೀ. ಹಂಗೇನ್ರ ನಿಮ್ಮ ಹೂರ್ಣ ಏನರ ಅಳ್ಳಕ್ಕಾಗಿತ್ತು ಅಂದ್ರೆ ಆ ಟೈಮ್ನಾಗ 1 ಚಿಟಿಕೆ ಅಷ್ಟು ನೀವು ಸುಣ್ಣ ಹಾಕಿದ್ರಿ ಅಂದ್ರೆ ಮತ್ತೆ ಗಟ್ಟಿ ಆಗ್ತದೆ, ಚೆಂದಾಗಿ ಮಾಡ್ಲಿಕ್ಕೆ ಬರ್ತದೆ. ನಮ್ಮ ಅಣ್ಣನ ಮನೆಗೆ ಹೋದಾಗ ಗದ್ಲು ಹಿಡ್ದಿತ್ತು, ನಿಮ್ಗೆ ಹೇಳಿದ್ನಲ್ಲ. ಅದು ಭಾಳ ರಾಡಿಯಾಗಿಬಿಟ್ಟಿತ್ತು ರೀ. ಅಂದ್ರೆ ನಾವು ಒಬ್ರ ಕೈನೇ ಆದ್ರೆ ಕರೆಕ್ಟ್ ಆಗ್ತದೆ ರೀ. ಒಬ್ಬರು ಅಡಿಗೆಗೆ ಇಡೋದು, ಒಬ್ರು ಬೇಳೆ ಕುದಿಸೋದು, ಹಿಂಗೆ ಒಬ್ಬೊಬ್ರಿಗೆ ಅಂದ ಕೂಡಲೇ ಅದು ಹಂಗಾಗಿಬಿಟ್ಟಿತ್ತು ರೀ. ಆ ಟೈಮ್ನಾಗ ಒಂದಿಷ್ಟು ಅವಲಕ್ಕಿನೂ ಮಿಕ್ಸ್ ಮಾಡಿದೀವಿ ರೀ ನಾವು. ಆಮೇಲೆ ಅಷ್ಟಂದ್ರೂ ಮತ್ತೆ ರಾಡಿನೇ ಎದ್ದಂಗಾಗಿತ್ತು ರೀ. ಒಂಚೂರು ಚಿಟಿಕೆ ಸುಣ್ಣ ಹಾಕಿದ ತಕ್ಷಣ ಕರೆಕ್ಟಾಗಿ ಬಂತು ರೀ. ಅದಕ್ಕೆ ನಿಮಗೂ ಹಂಗೆ ಏನರ ಆಗಿತ್ತಂದ್ರೆ ಗದ್ಲ ಯಾವಾಗ ರೀ ಭಾಳಷ್ಟು ಅಡುಗೆ ಮಾಡಿದಾಗೆಲ್ಲ ಹಿಂಗಾಗಿರ್ತಾವ್ರಿ. ಕಾಮನ್ ರೀ ಅದು. ನಮ್ಮ ಮನೆಯೊಳಗೆ ನಾವು ಮಾಡೋ ಹೊತ್ನ್ಯಾಗ ಭಾಳ ಚೆಂದಾಗಿರ್ತಾವ್ರಿ. ಎಲ್ಲರ ಹೋದಲ್ಲಿ ಭಾಳ ಗದ್ಲ ಹಿಡಿತಿರ್ತಾವ. ಅದಕ್ಕೆ ಈ ಟೈಮ್ ಯಾರಿಗಾರ ಆಗಿದ್ರೂ ಕೂಡ ನೀವು ಈ ಸಜೆಷನ್ನ ಹೇಳ್ರಿ. ನೋಡ್ರಿ ಹೋಳಿಗೆ ಅಂತೂ ಮಸ್ತ್ ಉಬ್ಬಿ ಬರ್ಲಿಕತ್ತಾವ್ರಿ. ಇವು ಕೈಯಾಗೂ ಹಂಗೆ ಆಗಿರ್ತಾವ್ರಿ. ಖರೆ ಹೇಳ್ಬೇಕಂದ್ರೆ ನಿಮಗೆ ನಾ ಅದಕ್ಕೆ ಏನು ಮಾಡ್ತೀನಿ ರೀ, ಹಿಟ್ಟು ಕಲಸೋ ಹೊತ್ನ್ಯಾಗ ಒಂಚೂರು ಎಣ್ಣೆ ಒಂದು 4-5 ಸ್ಪೂನ್ ಕೈ ಬಿಟ್ಟು ಹಾಕಿಬಿಡ್ತೀನಿ ರೀ. ಅವಾಗ ಮತ್ತು ಆದ್ರೆ ಏನದ ಈಗ ಭಾಳ ಹಚ್ಚಂಗಿಲ್ಲ ರೀ. ಮತ್ತು ಅಷ್ಟ ಸ್ವಲ್ಪ ಹಚ್ತೀನಿ ರೀ. ಒಬ್ಬೊಬ್ರು ಎಣ್ಣೆ ಭಾಳ ಸವ್ರ್ತಾರೆ ರೀ. ಅಷ್ಟು ಎಣ್ಣೆ ಏನು ಹಚ್ಲಿಕ್ಕೆ ಹೋಗಂಗಿಲ್ಲ. ಮ್ಯಾಲೆ ಅಷ್ಟು ಏನು ಚಪಾತಿ ಮಾಡ್ಬೇಕಾದ್ರೆ ಹಚ್ತೀವಲ್ಲ ರೀ ಅಷ್ಟ ಹಚ್ಚೋದು. ಮತ್ತು ಇದಕ್ಕೇನದ ಕಲಸು ಹೊತ್ನಾಗ ಚಂದ ಹಿಟ್ಟು ಕಲಸ್ಕೊಂಡ್ಬಿಡ್ಬೇಕ್ರಿ. ಅದರೊಳಗೆ ಟ್ರಿಕ್ ನೋಡ್ರಿ. ಅದಕ್ಕೆ ಇನ್ನೊಂದು ಸರಿ ಮಾಡ್ಬೇಕಾದ್ರೆ ಮಾಡಿರಿ. ನಾ ಇನ್ನೊಂದು ಬೇರೆ ಟೈಪ್ ಹೋಳಿಗೆನೂ ಮಾಡಿ ತೋರ್ಸಕ್ಕಿದ್ದೀನಿ ರೀ ನಿಮಗೆಲ್ಲ. ಇನ್ನೊಂದು ಸರಿ ಅದನ್ನು ಮಾಡ್ತೀನಿ ರೀ. ಮತ್ತು ಇವತ್ತಿನ ಹೋಳಿಗೆ ಅಡಿಗೆ ಎಲ್ಲ ಹೆಂಗಾಗಿತ್ತು ಅಂತ ಕಮೆಂಟ್ ಅಂತೂ ಬಂದೇ ಬರ್ತಾವ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎವ್ರಿ ಟೈಮ್ ನಾ. ಯಾಕಂದ್ರೆ ನಿಮಗೆ ನಾನು ಕಮೆಂಟ್ ಮೂಲಕ ಹೇಳಲಿಲ್ಲ ಅಂದರೂ ಮನಸ್ಸಿನಾಗರೆ ಹೇಳಿರ್ತೀನಿ ರೀ. ಯಾಕಂದ್ರೆ ಎಷ್ಟೋ ಸರಿ ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗಿರಂಗಿಲ್ಲ. ಆದರೂ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸೋದು ಬಿಡಂಗಿಲ್ಲ. ಇದು ಯಾಕೆ ಅಂತಂದ್ರೆ ನಿಮಗೆ ಗುರ್ತದ ರೀ. ನಾನು ಬ್ಯುಸಿ ಇರ್ತೀನಿ ಮತ್ತು ಫ್ರೀ ಆದಾಗ ಆನ್ಸರ್ ಮಾಡೇ ಮಾಡ್ತೀನಿ ಅನ್ನೋದು ನಿಮಗೇನದ ಗೊತ್ತದ. ಅದಕ್ಕೆ ನಮ್ಮ ಫ್ಯಾಮಿಲಿಯರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಮ್ಮ ಮನೆಯವ್ರು ನೋಡ್ರಿ ಇವತ್ತು ಹೆಲ್ಪಿಗೆ ಬಂದಾರ್ರಿ. ಖರೇನಿ ಅವರು ಇಷ್ಟು ಎಲ್ಲ ಅವರೇ ಮಾಡ್ಯಾರ್ರಿ ಆಲ್ಮೋಸ್ಟ್. ಅಂದ್ರೆ ಮಾಡ್ಯಾರಂದ್ರೆ ಅಡಿಗೆ ಅಲ್ರಿ, ನಾ ಮಾಡಿಕೊಟ್ಟಿನಿ ಕರ್ದಾರ್ರಿ. ಬಜಿ ಮಾತ್ರ ಅವರ ಫುಲ್ ರೆಡಿ ಮಾಡ್ಕೊಂಡಾರ್ರಿ. ಪಾಲಕ್ ಬಜಿ ಮಾಡ್ಯಾರ್ರಿ. ಪಾಲಕ್ ಪಲ್ಯ 2 ಸೂಡಿದ್ದು ರೀ ಕಟ್ ಮಾಡಿಕೊಂಡು ಬಜಿ ಮಾಡಿದ್ರು. ಮತ್ತು 1-2 ಕಡುಬು ಮಾಡಿಕೊಟ್ಟೆ ನೈವೇದ್ಯಕ್ಕೆ ಬನಶಂಕರಿಗೆ. ಅದು ಕಡುಬು ಒಂದು ಕರೆದ್ರು. ಆಮೇಲೆ ಪೂರಿ ಒಂದು 7-8 ಮಾಡಿದ್ದೆ. ಭಾಳ ಏನು ಅಡುಗೆ ಮಾಡಿಲ್ರಿ ಇವತ್ತು. ಮತ್ತು ಇದು ಸತ್ಯಕ್ಕೆ ರೀ ಒಂದು 5-6 ಅಷ್ಟ ಮಾಡೀನಿ ರೀ. ಹೋಳ್ಗೆ ಸತ್ಯಕ್ಕೆ ಒಂದು 5-6, ಕಡುಬು 1-2 ಇಷ್ಟ. ಮತ್ತು ನಾಳೆ ಹೆಂಗೂ ಅಮಾವಾಸ್ಯೆ ಅದ. ಮತ್ತು ನಾಳೆ ಅಂತೂ ನಾನೇನು ಅಮಾವಾಸ್ಯೆ ಅದ ಖರೆ ಅಮಾವಾಸ್ಯೆಗೊಮ್ಮೆ ಹೂರ್ಣಕ್ಕೆ ಹಾಕಿರ್ತೀನಿ. ಬಟ್ ಇವತ್ತೇ ಎಲ್ಲ ಆಗ್ಯದ್ರಿ. ಹಿಂಗಾಗಿ ಇನ್ನು ನಾಳೆಗೆ ಏನು ಹಾಕಂಗಿಲ್ಲ ರೀ. ಬೇರೆ ಒಂದು ಸ್ವೀಟ್ ಏನಾರ ಮಾಡಿಬಿಡ್ತೀನಿ. ನೋಡ್ರಿ ಎಲ್ಲ ಅಡುಗೆ ರೆಡಿ ಆಯಿತು. ಬಾಸುಂದಿ ಅದ ನೋಡ್ರಿ ಅಲ್ಲಿ. ಬಾಸುಂದಿ, ಶೀಕರ್ಣಿ ಮತ್ತು ಬನಶಂಕರಿಗೆ ಇವತ್ತು ಶೀಕರ್ಣಿ, ಹೋಳ್ಗೆ ಶೀಕರ್ಣಿ ಬೇಕೇ ರೀ. ಬಟಾಟಿ ಪಲ್ಯ, ಬಿಳಿ ಅನ್ನ, ಚಿತ್ರಾನ್ನ ಎಲ್ಲ ಅದ ರೀ. ಅಷ್ಟು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಚಟ್ನಿ ಕೋಸಂಬರಿನೂ ರೆಡಿ ಅದ. ಬನಶಂಕರಿಗೆ ನೋಡ್ರಿ ನಮ್ಮ ಮನೆ ಪೂಜೆ ಹೆಂಗಾಗ್ಯದಂತೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಿಮ್ಮದು ಎಲ್ಲರ ಪೂಜೆನೂ ಮಸ್ತ್ 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 ಆಗಿರ್ತದೆ. ಅದಕ್ಕೆ ಇನ್ನೇನದ, ಇನ್ನು ಅಡುಗೆ ಬಡಿಸೋದದ. ಬನಶಂಕರಿಗೆ ಇಷ್ಟವಾದ ಪದಾರ್ಥಗಳನ್ನು ಬಡಿಸಿ ನೈವೇದ್ಯ ಮಾಡೋದು, ಮುಂದೆ ಸ್ಕೂಲಿಗೆ ಹೋಗುದ್ರಿ.
चर्चितो दानरपि नांसकम् इंदिरा चंचला पांगनीराजितं मंदरोद्धारिरुत्तुजा प्रीणयामो वासुदेवं देवता मण्डलाखण्डमण्डलम् प्रीणयामो वासुदेवम् सृष्टि संहार लीला विलासाततं पुष्टषाड्गुण्य सद्विग्रह पुष्टषाड्गुण्य सद्विग्रहोल्लासिनं दुष्टनिशेष संहार कर्मोद्यतं हृष्टपुष्टानुशिष्ट प्रजा संशयं प्रीणयामो वासुदेवं देवतां मण्डल अखण्डमण्डलम् अग्रजं यशसर्जमर्क्याकृतिं विग्रहो यस्य सर्वे गुणा एव हि उग्राद्योऽपि स्यात्मजा सद्गुहीत सदा य परं दैवतं प्रीणयामो वासुदेवम् सर्वपापानि यत्संस्कृते संशयं सर्वदा यान्ति भक्त्या विशुद्धात्मना शर्वागुर्वादिगीर्वाणसंस्थानद कुर्वते कर्म यत्प्रीतये सज्जन प्रीणयामो वासुदेवं देवतां मण्डला अखण्डमण्डलम् प्रीणयामो वासुदेवम् बनशंकरी देवी नमो नमः शाखांबरी देवी नमो नमः बनशंकरी देवी नमो नमः शाखांबरी देवी नमो नमः बनशंकरी अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामत अक्षरो योजरा सर्वदैवामृत कुक्षिगं यस्य विश्वं सदा शरण्ये त्र्यम्बके गौरी नारायणी नमोस्तुते कल्याणात्मकगात्राय कामिताय प्रदायिनि श्रीमद्वेङ्कटगिरिनाथाय श्रीनिवासाय नमो नमः लक्ष्मी देवी नमो नमः बनशंकरी देवी नमो नमः शाखांबरी देवी
ओम स्वस्ति विष्णुराज महाराज मंत्रोदयाईश सार्वभौम साक्षान्देतराय विश्वे देवा सभासवि यो वेदां ब्रह्म वेदां तस्मै ब्रह्म च ब्रह्मचास्मं प्रजापतो नारायण विद्महे वासुदेवाय धीमहि तन्नो विष्णुः प्रचोदयात् महालक्ष्मी तन्नो दन्ते प्रचोदयात् मातापुरुषाय विद्महे अंजनीतनयाय हनुमान् प्रचोदयात् तत्पुरुषाय विद्महे महादेवाय धीमहि ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫಸ್ಟಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಲೈವ್ ಬರ್ಲಿಕತ್ತೀನಿ. ಮತ್ತು ಎಲ್ಲರೂ ಜಾಯ್ನ್ ಆಗ್ತಿರಲ್ಲ, ಜಾಯ್ನ್ ಆಗೋದು ಕೂಡ ಯಾರು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.